ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈನ್ರು ಕುಕ್ಕೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಈಗ ಅಮ್ಮನ ಮನೆಗೆ ಬಂದಿದ್ದೀನಿ, ಬ್ಯಾಂಗ್ಳೂರಿಗೆ. ಅಮ್ಮನ ಮನೆಯಲ್ಲಿ ಫುಲ್ ವೆಕೇಷನ್ ಸೆಲೆಬ್ರೇಷನ್ ಮಾಡೋಣ ಅಂತ. ಅದ್ರ ಜೊತೆಗೆ ನನ್ನ ತಂಗಿ ಡೆಲಿವರಿ ಕೂಡ ಆಗಿದೆ, ಸೆಕೆಂಡ್ ಬೇಬಿ ಗಂಡು ಮಗು ಆಗಿದೆ. ಆ ಖುಷಿಯಲ್ಲಿದ್ದೀವಿ ಎಲ್ಲರೂ. ಇವತ್ತು ಅಮ್ಮನ ಮನೆಯಲ್ಲಿನೇ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಹೇಳಿ. ಬಿಸಿಬೇಳೆ ಬಾತ್ನ ಅಮ್ಮನ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ಅದು ಸ್ಪೆಷಲ್ ಆಗಿರೋ ಬಿಸಿಬೇಳೆ ಬಾತ್, ನವಣಕ್ಕಿ ಬಿಸಿಬೇಳೆ ಬಾತು. 1 ಗ್ಲಾಸು ನವಣಕ್ಕಿನ ಹಾಕ್ಕೊಂಡಿದ್ದೀವಿ. ಅದೇ ಗ್ಲಾಸ್ನಲ್ಲಿ ತೊಗರಿಬೇಳೆನೂ ಕೂಡ ಹಾಕ್ಕೊತಾ ಇದ್ದೀನಿ, ಸೇಮ್ ಸಮ ಪ್ರಮಾಣದಲ್ಲಿ. ಅದೇ ಗ್ಲಾಸ್ನಲ್ಲೇ ಶೇಂಗಾನೂ ಕೂಡ ಹಾಕ್ಕೊತಿದ್ದೀನಿ. ಫುಲ್ ಬೇಡ ಅಂದರೆ ಹಾಫ್ ಹಾಕ್ಕೋಬೋದು. ನಾನು 3/4 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ಹಾಕ್ಕೋಬೋದು. ಈಗ ಇದಿಷ್ಟನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹೆಚ್ಕೊಂಡು ಇಟ್ಕೊಂಡಿರ್ತಕ್ಕಂಥ ತರಕಾರಿನೆಲ್ಲ ತೊಳೆದು ಹಾಕ್ಕೊತೀನಿ. ಪ್ಲೀಸ್ ಈ ವಿಡಿಯೋ ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ನ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಎಲ್ಲ ತರಕಾರಿನೂ ಕೂಡ ಹಾಕ್ಕೊಂಡು ನಂತರ ನಾನು ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದ ನಂತರ 2 ಟೊಮೊಟೊನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಅರಶಿನೂ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಂತರ ಎಷ್ಟು ಬೇಕೋ ಅಷ್ಟು ನಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀವಿ. ಆ ಉಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಮುಚ್ಕೊಂಡು ಇಟ್ಕೊತಿದ್ದೀನಿ. ನನಗೂ ಕ್ಯೂರಿಯಾಸಿಟಿ ಹೇಗಿರುತ್ತೆ ನವಣಕ್ಕಿ ಬಿಸಿಬೇಳೆ ಬಾತ್ ಅಂತ ಹೇಳಿ. ಅದು ಅಮ್ಮನ ಕೈ ರುಚಿಯಾಗಿರೋ ಬಿಸಿಬೇಳೆ ಬಾತು ಕಾಯ್ತಾ ಇದ್ದೀನಿ. ಈಗ ನೋಡಿ, ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. 15 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿದೆ. ಚೆನ್ನಾಗಿ ಕುದ್ದು ಬೆಂದಿದೆ. ಈಗ ನವಣಕ್ಕಿ ತರಕಾರಿ ಎಲ್ಲನೂ ಕೂಡ ಬೆಂದಿದೆ. ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಅದನ್ನು ನಾವು ಒಗ್ಗರಣೆ ಹಾಕಬೇಕು. ಅದಕ್ಕೆ ಉಪ್ಪು ಅಷ್ಟೇ ಹಾಕಿದ್ವಿ, ಖಾರ ಏನೂ ಹಾಕಿರಲಿಲ್ಲಲ್ಲ. ಹಾಗಾಗಿ ಈಗ ನಾನು ಒಂದು ಒಲೆನ ಆನ್ ಮಾಡಿಕೊಂಡು ಅದಕ್ಕೆ ಬಾಣಲೆನ ಇಟ್ಟು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ. ಈಗ ಸಾಸಿವೆ, ಜೀರಿಗೆ ಎಲ್ಲವನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಹಾಕಿದ ನಂತರ ಸ್ವಲ್ಪ ಕರಿಬೇವು ಹಾಕಿದೆ. ಅದಾದ ನಂತರ ನಾನು ಮೆಣಸಿನ್ಕಾಯಿನ, ಒಣ ಮೆಣಸಿನ್ಕಾಯಿನೂ ಕೂಡ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. 1-2 ಲವಂಗನೂ ಕೂಡ ಹಾಕಿದ್ದೀನಿ. ಆಮೇಲೆ ಹಿಂಗು ಪೌಡ್ರ್ ಇರುತ್ತಲ್ಲ, ಅದನ್ನು ಕೂಡ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ಅಮ್ಮ ಮಾಡಿದ ಬಿಸಿಬೇಳೆ ಬಾತ್ ಪೌಡ್ರನ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮನೇಲೇ ಅಮ್ಮ ಮಾಡಿಟ್ಟಿದ್ರು ಬಿಸಿಬೇಳೆ ಬಾತ್ ಪೌಡ್ರನ್ನ, ಅದನ್ನೇ ಹಾಕ್ಕೊಂಡಿರೋದು. ಈಗ ಇದು ನೋಡಿ, ಹುಣಸೆಹಣ್ಣಿನ ರಸ ನೆನೆಸಿಟ್ಟಿದ್ರು, ಅದು ಹುಣಸೆಹಣ್ಣಿನ ರಸನೂ ಅದರಲ್ಲೇ ಹಾಕಿದ್ರು ಒಗ್ಗರಣೆಯಲ್ಲಿ. ಎಲ್ಲವನ್ನು ಚೆನ್ನಾಗಿ ಕೈ ಆಡಿಸಿ ಈಗ ಬೆಂದಿರ್ತಕ್ಕಂಥ ಬೇಳೆಯಲ್ಲಿ ಇದಿಷ್ಟನ್ನು ಕೂಡ ಹಾಕ್ಕೊಳ್ಳೋದು. ಇದೆಲ್ಲ ಚೆನ್ನಾಗಿ ಬಿಸಿಯಾಗಿದೆ, ಕುದಿ ಬರೋ ಥರ ಆಗಿತ್ತು. ಈಗ ಇದು ಬೆಂದಿರೋ ಬೇಳೆಯಲ್ಲಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಇದನ್ನು ಚೆನ್ನಾಗಿ ಕೈ ಆಡಿಸಿ ಕಲಸಿ ನಂತರ ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬಂದು ಎಲ್ಲ ಆಗಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋದು. ಈಗ ನೋಡಿ, ಮಿಕ್ಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ನನಗೆ ಕ್ಯೂರಿಯಾಸಿಟಿ ಆಗ್ತಾಯಿದೆ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡೋದಕ್ಕೆ. ನಾನು ಕೂಡ ಕಾಯ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ನೋಡಿ, ಈಗ ಕೊತ್ತಂಬರಿ ಹೆಚ್ಚಿದ್ದನ್ನು ಹಾಕ್ಕೊಂಡ್ರು, ಅದು ಚೆನ್ನಾಗಿ ಕುದೀತಾ ಇತ್ತು. ಕುದಿ ಬಂದು ಎಲ್ಲ ಆಗಿದೆ. ಈಗ ಫುಲ್ ರೆಡಿಯಾಗಿದೆ ಬಿಸಿಬೇಳೆ ಬಾತು. ತುಂಬ ಟೇಸ್ಟಿಯಾಗಿದೆ. ನಾನು ಕೂಡ ಈಗ ಬೇಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು, ನೀವು ಕೂಡ ಟೇಸ್ಟ್ ಮಾಡಿ. ನಾನು 1 ಸ್ಪೂನ್ ತೊಗೊಂಡು ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ, ತುಂಬ ಸೂಪರಾಗಿದೆ ಅಮ್ಮ ಮಾಡಿದ ಬಿಸಿಬೇಳೆ ಬಾತು. ನವಣಕ್ಕಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಎಲ್ಲರೂ ನೋಡಿ ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.